ಆಗುತ್ತೆ. ಆಗದಂತೆ ಮಾಡ್ಕೊಳ್ಳೋದೆ. ನೀವು ಕಡಿಮೆ ಮಾಡಬೇಡಿ, ಹಾಗಂತ ಹೆಚ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಸತಿಗೆ ಷೋಡಶದ ಋತು ಸಮಯ ಸತಿಗೆ ಷೋಡಶದ ಋತು ಸಮಯ ಇನಿದೊಂದು ದಿನವೇ ಸಂಗದ ಆವಡೆ ಎಂತು ಕರ್ತವ್ಯವೆನೆ ಪೈತಗದ ಶೇಷವನ್ನು ಮಾಗ್ರಾಣಿದೆ ಪೈತಗದ ಶೇಷವನ್ನು ಮಾಗ್ರಾಣಿದೆ ಕೃತ ಭೋಜ್ಯಮಾನವುದು ನಡು ಇರುಳ್ ಗಣೇಶ ವದಿನೆಯ ಒಡಕೂಡಬಹುದು ನಡು ಇರುಳ್ ಗಳೆನೋ
ಇವಳನೆಂದು ಮೀರುವುದು ಮತವಲ್ಲ, ಅದರಿಂದ ಧರ್ಮ ಪದ್ಧತಿಯ ಈಚಿದ ನಾನಿವಳ ಮೀರುವುದು ಮತವಲ್ಲ, ನಾಯಿವಳನಿಂದ ಮೀರುವುದು ಮತವಲ್ಲ ಅವನು ತಿಳಿದನು. ಸತಿಗೆ ಷೋಡಶದ ಋತು ಸಮಯ ಮಾತಿನಲ್ಲಿ ಲವಲೇಶವೂ ಕ್ಲೇಶ ಇಲ್ಲ. ಪತಿಯಾದಂಥವನ ಕರ್ತವ್ಯ ಏನು ಎನ್ನುವುದನ್ನು ಸರಿಯಾದ ಸಂದರ್ಭದಲ್ಲಿ ಸೂಚಿಸಿದ್ದಾಳೆ. ಆಗ ಅದಕ್ಕಾಗಿಯೇ ಬೇಕು ಕರಣೇಶು ಮಂತ್ರಿ ಅಂತ ಕರೆದು ಹೆಣ್ಣಿಗೆ. ಸರಿ, ಯೋಚನೆ ಮಾಡಬೇಕಾದಂಥ ವಿಷಯ ಹೌದಾದರೂ ಧರ್ಮ ಜಿಜ್ಞಾಸೆ ಎನ್ನುವುದು ಮನಸ್ಸಿನಲ್ಲಿ ನೋಡ್ತಾ ಉಂಟು. ಗುರುತರವಾದಂಥ ಹೊಣೆಗಾರಿಕೆ, ಯುವರಾಜನಾಗಿ ನಾವು ಮಾಡಲೇಬೇಕಾದಂಥ ಕರ್ತವ್ಯ, ತಂದೆಯವರ ಆಜ್ಞೆ ಎಲ್ಲವೂ ಕೂಡ ಉಂಟು. ಹಾಗೂ ಪ್ರಭಾವತೆಯ ಗಂಡನಾಗಿ ಅವಳ ಆಸೆಯನ್ನು ಈಡೇರಿಸುವಂತಹ ಕರ್ತವ್ಯವೂ ಉಂಟು. ಇಂಥದ್ದೊಂದು ಧರ್ಮ ಸಂಕಟ ಎದುರಾದಾಗ ಕ್ಷತ್ರಿಯನಾದವನು ಧರ್ಮಕ್ಕೆ ಅಪಚಾರವಾಗದಂತೆ ಯಾವ ರೀತಿಯಾಗಿ ವರ್ತಿಸಬೇಕು ಎನ್ನುವುದನ್ನು ವಿಧಿಗೊಂದು ಪ್ರತಿವಿಧಿಯನ್ನ ನಿರ್ಮಿಸಿದವರೇ ಹೇಳಿದರು. ಒಂದೇ ದಿವಸದಲ್ಲಿ ಏಕಾದಶಿ ವ್ರತ, ಪಿತೃಶ್ರಾದ್ದ ಎನ್ನುವುದು ಒಟ್ಟಿಗೆ ಸಂಗತವಾದಾಗ ಧರ್ಮಕ್ಕೆ ಅಪಚಾರವಾಗದಂತೆ ಹೇಗೆ ವರ್ತಿಸುವುದು. ಏಕಾದಶಿ ವ್ರತದಂದು ಅನ್ನಾಹಾರಗಳನ್ನು ಭುಜಿಸುವಂತಿಲ್ಲ, ಪಿತೃಶ್ರಾದ್ದದಂದು ಊಟ ಮಾಡದೆ ಇದ್ರೆ ಫಲ ಸಿಗುವುದಿಲ್ಲ. ಹಾಗಿದ್ರೆ ಎರಡೂ ಕ್ರಮವನ್ನು ಆಚರಿಸುವುದು ಹೇಗೆ? ಏಕಾದಶಿ ವ್ರತವನ್ನು ಕ್ರಮಬದ್ಧವಾಗಿ ಆಚರಿಸಿ ಪೈತ್ರಕದ ಶೇಷ ಅನ್ನವನ್ನು ಆಗ್ರಹಿಸುವ ಮೂಲಕವಾಗಿ ಊಟ ಮಾಡಿದ ಫಲವನ್ನ ಪಡೆದು ನಡುವಿರುಳು ಕಳೆದ ಮೇಲೆ ವನಿತೆಯನ್ನ ಒಳಗೂಡಬಹುದು. ಅಂದ್ರೆ ಯುದ್ಧ ಸಂಘಟಿತವಾಗಬೇಕಾದದ್ದು ನಾಳಿನ ದಿವಸದಲ್ಲಿ ಅಂತಾದಾಗ ಇವತ್ತು ನಾನು ಇವಳ ಗಂಡನಾಗಿ ಇವಳ ಮಾತನ್ನ ಈಡೇರಿಸುವ ಮೂಲಕವಾಗಿ ನನ್ನ ಕರ್ತವ್ಯವನ್ನ ಮೆರೆಸಬೇಕಾಗಿದೆ. ನಾಳೆ ಯುದ್ಧಕ್ಕೆ ಹೋಗುವುದನ್ನು, ಹಾಗಾಗಿ ಇವತ್ತು ಇವಳನ್ನ ಮೀರುವುದು ಸರಿಯಲ್ಲ. ಪ್ರಭಾವತಿ ಅಲ್ಲಿಗೆ ಯುದ್ಧದಲ್ಲಿ ಹಿಂದುಳಿದ ಎನ್ನುವ ಕಾರಣಕ್ಕಾಗಿ ತಂದೆಯವರು ಮೊದಲೇ ಬಯಸಿದಂತೆ ಆಜ್ಞೆಯ ಪ್ರಕಾರವಾಗಿ ಪದಪದನೆ ಕುಡಿಯುತ್ತಿರುವ ಧೈರ್ಯ ಪ್ರಕಾರದಲ್ಲಿ ನನ್ನನ್ನು ನೋಡಿ ಶ್ರೀಹರಿಯ ನಾಮಸ್ಮರಣೆಯನ್ನೇ ಕುಡಿಯುತ್ತಿರುವ ಎಣ್ಣೆಯ ಬಾಂಡವು ಕೂಡ ತುಪ್ಪು ತಡೆಯಿತು ಎಂಬಲ್ಲಿಗೆ ಅರ್ಥ ಮಾಡಿಕೊಂಡಿದ್ದೇನೆ. ಸುಧನ್ವನ ಪಾಲಿಗೆ ಸಿಕ್ಕ ಮೊದಲನೆಯ ಜಯ ಇದು ಎನ್ನುವ ಹಾಗೆ ಶ್ರೀಹರಿಯನ್ನ ಕಾಣುವಂತಹ ತವಕ ರಣವೀರ್ಯವನ್ನು ಪಡೆದು ನೇರವಾಗಿ ಬಂದು ನಿಂತದ್ದು ರಣಕ್ಷೇತ್ರ. ಈಗ ಮಾಡಬೇಕಾದದ್ದು ಕಾಲಿನ ಹರಿಯನ್ನ ಬಂಧಿಸಿದ್ದೇನೆ. ಬರುತ್ತಿರುವಂತಹ ಮನಜನಾಮನಿಗೆ ಸ್ವಾಗತ ಇದೆ. ಕಾರಣ 4
ಕಾಲಿನ ಹೊರೆಯನ್ನ ಬಂಧಿಸಿದ ನಾವು ಆರಾಧನೆಯ ಮೂಲಕವಾಗಿ 4 ಕೈಗಳ ಹೊರೆಯನ್ನ ಬಂಧಿಸ್ತೇವೆ ಎನ್ನುವ ಸಂಕೇತವನ್ನು ಈಗಾಗಲೇ ಅವನಿಗೆ ಕೊಟ್ಟಾಗಿ ನಗರದ ಪಾಳಯಕ್ಕೆ ತೆರಳ ಮೂಲಕವಾಗಿ ವರ್ತಮಾನವನ್ನು ಕುರಿತೇವೆ. ಬದುಕಿನ ನೆಲೆಯನ್ನ ಬೆಲೆಯನ್ನ ಕಂಡುಕೊಂಡಿರುವಂತಹ ಪಾಂಡವರು ನಾವು. ಹೀಗೆ ಆ ಕೃಷ್ಣಾನುಗ್ರಹದಿಂದಾಗಿ ಬದುಕಿನ ಶ್ರೇಯಸ್ಸನ್ನ ಅನುಭವಿಸಿದವರು, ಪಡೆದವರು. ಇಂತಿರುವಾಗ ನಡೆದು ಹೋಗಿರುವಂತಹ ಮಹಾಭಾರತ ಸಂಗ್ರಾಮದಲ್ಲಿ ದುಷ್ಟರೆನ್ನಿಸಿಕೊಂಡಿರುವಂತಹ ದಾಯಾದಿಗಳಾಗಿರುವಂತಹ ಕೌರವರನ್ನ ಶ್ರೀಕೃಷ್ಣ ಅನುಗ್ರಹದಿಂದ ಸಂಹರಿಸಿ ಮುಗಿಸಿದವರು. ತನ್ಮೂಲಕವಾಗಿ ಒದಗಿ ಬರಬಹುದಾದಂತಹ ರಾಜ್ಯದ ಆಡಳಿತವನ್ನು ನಡೆಸುವುದಕ್ಕೆ ಅಣ್ಣ ಧರ್ಮರಾಯ ಉತ್ಸುಕನಾಗಿಯೇ ಇದ್ದ. ಆದರೆ ಯಾಕೆ ಹಾಗಂದಿಸಿದ್ದು ಗೊತ್ತಾಗಲಿಲ್ಲ. ಬಂಧು ಹತ್ಯಾ ದೋಷ ಎನ್ನುವಂತಹ ಶಂಕೆ ನಮ್ಮ ಅಣ್ಣ ಧರ್ಮರಾಯನಿಗೆ ಕಾಡುವುದಕ್ಕೆ ಪ್ರಾರಂಭವಾಯಿತು. ಕೃಷ್ಣನ ನಿರ್ದೇಶನದಲ್ಲಿ ಭೂಭಾರ ಹರಣಕ್ಕಾಗಿ ಆವಿರ್ಭವಿಸಿರುವಂತಹ ಕೃಷ್ಣನ ಕೃಪಾ ಕಟಾಕ್ಷದಲ್ಲಿ ದುಷ್ಟರನ್ನು ನಾವು ಕೊಂದಿದ್ದೇವೆ ಎಂದಾದ ಮೇಲೆ ಮತ್ತೆ ಅಲ್ಲಿ ಬಂಧು ಹತ್ಯೆ ಎನ್ನುವಂತಹ ದೋಷ ಬರುವುದಕ್ಕೆ ಸಾಧ್ಯವಾದಿರುವಂತೆ ಪ್ರಶ್ನಿಸುವ ಹಾಗಿಲ್ಲ. ಯಾಕೆಂದ್ರೆ ನಮ್ಮ ಅಣ್ಣ ಧರ್ಮರಾಯ ಧರ್ಮ ಸಾಕ್ಷಾತ್ ಮೂರ್ತಿ. ಧರ್ಮದ ಸತ್ಯದ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿ ಆಲೋಚಿಸುವವ. ಸತ್ಯವಂತರು, ಧರ್ಮವಂತರು, ಸತ್ಯನಿಷ್ಠರಾದವರಿಗೆ ಸಂಶಯ ಎನ್ನುವಂತಹ ಸಣ್ಣ ಸುಳಿಯೇ ಬದುಕಿನಲ್ಲಿ ಒದಗಿ ಬಂದರೂ ಅದನ್ನ ಪರಿಹರಿಸಿಕೊಳ್ಳದೆ ಮುಂದಿನ ಭಕ್ತನ ಸಾಗಿಸುವುದಕ್ಕೆ ಕಷ್ಟ ಸಾಧ್ಯ. ಆ ಕಾರಣಕ್ಕಾಗಿಯೇ ಚಿಂತಾತುರನಾಗಿರುವಂತಹ ಅಣ್ಣ ಧರ್ಮರಾಯನಿಗೆ ಮುಂದೇನು ಇದಕ್ಕೆ ಪರಿಹಾರ ಎನ್ನುವುದಾಗಿ ಯೋಚಿಸುತ್ತಾ ಇರುವಾಗ ವ್ಯಾಸಪ್ರಣೀತವಾಗಿರುವಂತಹ ಅಶ್ವಮೇಧವನ್ನು ಕೈಗೊಳ್ಳುವುದರ ಮೂಲಕವಾಗಿ ಒದಗಿ ಬಂದಿರುವಂತಹ ಈ ದೋಷದಿಂದ ವಿಮುಕ್ತಿಯನ್ನ ಪಡೆಯುವುದಕ್ಕೆ ಸಾಧ್ಯ. ಹಾಗಾಗಿ ಕೃಷ್ಣ ಅನುಗ್ರಹದಿಂದ ನಾವು ಅಶ್ವಮೇಧವನ್ನ ಕೈಗೊಂಡವರು. ಯಜ್ಞದೀಕ್ಷಾಬದ್ಧನಾಗಿ ಅಣ್ಣ ಧರ್ಮರಾಯನೇ ಕುಳಿತಿರುವಾಗ ಸರ್ವ ಸೇನೆಯ ನೇತಾರನಾಗಿ ನನ್ನನ್ನು ನಿಯೋಜಿಸಿದ ಅರ್ಜುನ ನೀನೇ ಸಮರ್ಥ ಎನ್ನುವುದಾಗಿ ಪೂಜಿಸಲ್ಪಟ್ಟಿರುವಂತಹ ದುರ್ಗದ ಲಿಂಗಾವಧಿಗಾಗಿ ಹೊರಟಿರುವಂತಹ
ಅನೇಕ ಕಡೆಗಳಲ್ಲಿ ಸಂಚರಿಸಿದೆ. ಯುದ್ಧವು ಸಂಘಟಿತವಾದಲ್ಲಿ ಜಯವನ್ನು ನಾವು ಪಡೆದಿದ್ದೇವೆ. ಹೀಗೆ ಮುಂದುವರಿದು ಬರುತ್ತಾ ಇರುವ ಹಾಗೆ ಈ ಚಂಪಕಾವತಿಯನ್ನ ಸೇರಿದ್ದು ನಮ್ಮ ಕುದುರೆ. ಮುಂದೆ ಅದು ಎನ್ನುವುದಾಗಿ ಯೋಚಿಸುತ್ತಾ ಇರುವಾಗ ಹಂಸಧ್ವಜ ಭೂಪತಿ ತುರಗವನ್ನ ಕಟ್ಟುವುದರ ಮೂಲಕವಾಗಿ ಯುದ್ಧಕ್ಕೆ ಸಂದಿಗ್ಧನಾಗಿದ್ದಾನೆ ಎನ್ನುವಂತ ವರ್ತಮಾನವನ್ನು ಕೇಳಿ ತಿಳಿದೆವು. ಈಗ ಆಲೋಚಿಸುವುದು ಮತ್ತೆ ಬರುವುದು ವಿಘ್ನ. ಹಾಗಾದ್ರೆ ಯಾವುದು ವಿಘ್ನ? ಯುದ್ಧ ಸಂಘಟಿತವಾದದ್ದೇ ನಮಗೆ ವಿಘ್ನ ಅಂತಲ್ಲ. ಕ್ಷತ್ರಿಯರಾಗಿ ವೀರರಾಗಿರುವಂತಹ ನಮಗೆ ಯುದ್ಧ ಎನ್ನುವುದು ಹಬ್ಬವಿದ್ದ ಹಾಗೆ. ಆದ್ರೆ ಇಲ್ಲಿಯವರ ವಿಷಯವಾಗಿ ನಾವು ಆಲೋಚಿಸಿದ್ದೇವೆ, ತಿಳಿದಿದ್ದೇವೆ. ಪರಮ ಸಾತ್ವಿಕನಾಗಿರುವಂತಹ ಹಂಸಧ್ವಜ ಭೂಪಾಲ ಶ್ರೀಕೃಷ್ಣನ ಪರಮ ಭಕ್ತನಂತೆ ಅಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಕೃಷ್ಣ ದರ್ಶನಕ್ಕಾಗಿ ಕಾಯುತ್ತಾ ಇರುವಂತೆ. ಈಗ ನಾವು ಆಲೋಚಿಸುತ್ತಿರುವುದು ಆ ಕಾರಣಕ್ಕಾಗಿ ಹರಿಭಕ್ತರಾಗಿರುವಂತಹ ನಾವು ಹರಿಭಕ್ತರೊಂದಿಗೆ ಯುದ್ಧ ಮಾಡಬೇಕಾಯಿತಲ್ಲ. ಆ ಕಾರಣಕ್ಕಾಗಿ ಮತ್ತೆ ಬಂದು ವಿಘ್ನ. ಕೆಲವು ಬಾರಿ ಆಯದಿಂದ ಆಗದೇ ಇರುವಂತಹ ಕಾರ್ಯವನ್ನು ಉಪಾಯದಿಂದ ಮಾಡಿ ಪೂರೈಸುವುದು ಜಾಣತನದ ಲಕ್ಷಣ. ಯಾಕೋ ಈ ಗೊಂದಲದ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರದ ಮಾರ್ಗ ನನಗೆ ತೋಚುವುದಿಲ್ಲ. ಅಯ್ಯ, ನೀವು ಜಾಣರಿದ್ದೀರಿ, ಶೂರರಿದ್ದೀರಿ. ಈ ವಿಘ್ನವನ್ನು ನಿವಾರಿಸಿಕೊಳ್ಳುವುದಕ್ಕೆ ನಿಮಗೇನಾದರೂ ಉಪಾಯ ಹೊಡೆದರೆ ಹೇಳ್ಬಹುದಲ್ಲ? ಇಂದು ಕುಲಜಲಾಲೆ ಸಯ್ಯ ನಿತ್ಯಾಗೆ ನೀವು ಹೇಳ್ತಾ ಇದ್ದಿದ್ದೇನೋ ಹೌದು. ಅವರು ಹರಿಭಕ್ತರು ಎನ್ನುವ ಕಾರಣದಿಂದಾಗಿ ಇದು ತಪ್ಪಲ್ಲ. ಯೋಚನೆ ಮಾಡುವ ಸಂದರ್ಭವೇ ಹೌದು. ಆದರೆ ನೀವು ಯೋಚನೆ ಮಾಡಬಾರದು. ಯಾಕೆ ಗೊತ್ತಿಲ್ಲ, ಒಂದ ಹುಡುಗ ನೀವು ಯಾರು ಏನು ಎನ್ನುವುದಾಗಿ ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಹೌದು, ನಿಮ್ಮ ಯೋಗ್ಯತೆ ಏನು, ನಿಮ್ಮ ಅರ್ಹತೆ ಏನು ಎಷ್ಟು ನಮಗೆ ಗೊತ್ತುಂಟು. ಒಂದು ಆತನಿಗೆ ಗೊತ್ತಿಲ್ಲ. ಹಾಗಾಗಿ ನೀವು ಯುದ್ಧಕ್ಕೆ ಹೋಗುತ್ತಲ್ಲ, ಕೊಟ್ಟು ನೋಡಿ ಹೋಗುತ್ತಾರೆ. ನೇರವಾಗಿ ಯುದ್ಧಕ್ಷೇತ್ರಕ್ಕೆ ಹೋಗುತ್ತೇನೆ.
ಕೇಳಿದ್ರೆ ಒಳಿತು, ಇಲ್ಲದೆ ಹೋದ್ರೆ ಅವರಿಗೆ ಸರಿ ಕಪ್ಪವನ್ನ ಕುದುರೆಯಲ್ಲ ಶಾಲಾದಲ್ಲಿ ನಾನು ಬಿಡಿಸಿಕೊಂಡು ಹೋಗ್ತೇನೆ. ಉತ್ತರಕ್ಕಾಗಿ ಏನಾಧಿಪತ್ಯವನ್ನು ವಹಿಸಿ ಅನುಭವ ಬಂದಿದ್ದಾನೆ. ಈಗಪ್ಪ ಕೋವಿಡ ಮಾರ್ಗದಡಿಯಲ್ಲಿರುವಂತ ನೀರನ್ನು ದಾಟುವುದಕ್ಕೆ ಹರಿವಾರಿನ ಅವಶ್ಯಕತೆ ಇಲ್ಲ. ಕೈಯಲ್ಲಿ ಚೂಟಿ ಹಾಕುವ ವಸ್ತುವಿಗೆ ಕೊಡಲಿಯ ಅವಶ್ಯಕತೆ ಇಲ್ಲ. ಬಂದಿರುವಂತ ಮೀನ ಸುಧನವನಿಗೆ ನಾನೇ ಸರಿ. ಅಷ್ಟೇ ಮಾತ್ರ ಅಲ್ಲ, ಸುಮ್ಮನೆ ಈ ಸೇನೆಯನ್ನು ನೋಯಿಸುವುದಕ್ಕೆ ಈಗಾಗಲೇ ಇವರಲ್ಲಿ ಅಪ್ಪಣೆ ಪಡೆಯುವ ಕೇಳ್ತಾ ಇದ್ದಾರೆ. ಹೇಳ್ತಾ ಇದ್ದಾರಲ್ಲ, ಹಾಗಾಗಿ ಸೇನೆಯವರೆಲ್ಲ ನನಗಪ್ಪಣೆ ಕೊಡಿ ನನಗಪ್ಪಣೆ ಕೊಡಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಸುಮ್ಮನೆ ಅವರನ್ನು ಕಳಿಸುವುದು ಬೇಡ, ನನಗಪ್ಪಣೆಯನ್ನ ಕೊಡಿ, ಹೋಗ್ತೇನೆ, ಸರ್ವನನ್ನ ಸೋಲಿಸ್ತೇನೆ, ಕಪ್ಪ ಕಾಣಿಕೆಯನ್ನು ಹಾಕುವುದನ್ನ ಹಿಡಿದ್ರೆ ತರ್ತೇನೆ. ಸಮಾಧಾನವಾಯಿತು. ಅಮೃತ ಸಿಂಚನ ಸದೃಶವಾದಂತಹ ನಿಮ್ಮ ನುಡಿಗಳನ್ನ ಕೇಳಿ ಜಯದ ಕಾಂಕ್ಷೆ ಮತ್ತೆ ತಲೆ ನೋಡುತ್ತಾ ಇದೆ. ಏನಾಗುತ್ತದೋ ಎನ್ನುವುದಾಗಿ ಭಾವಿಸಿದ್ದೆ. ಆದ್ರೆ ಒಂದು ಎಚ್ಚರಿಕೆ ಮಾತು, ಹೇಗೂ ಸುಧನ್ವ ಮತ್ತು ಅರ್ಜುನರ ಕಾಳಗ ಎನ್ನುವ ಕಾರಣಕ್ಕಾಗಿ ನೀವು ನಿರಾಸಕ್ತರಾಗುವುದು ಬೇಡ. ಈ ಪ್ರಸಂಗದಲ್ಲಿ ನಿಮ್ಮ ಕೊಡುಗೆಯು ಮಹತ್ವಪೂರ್ಣವಾದದ್ದೇ. ನೀವು ಕಡಿಮೆ ಮಾಡಬೇಡಿ, ಹಾಗಂತ ಹೆಚ್ಚು ಮಾಡ್ಲಿಕ್ಕೆ ಹೋಗಬೇಡಿ. ಕುಮಾರ ವೀರ ಸುಧನ್ವಾದ್ರು ನಾನು. ನೀನ್ ಯಾರು? ನನ್ನ
ಬಿಟ್ಟು ಕಪ್ಪಗಾಣಿಕೆ ನೀಡುವಂತಾದ್ರೆ ನಿನ್ನನ್ನು ರಕ್ಷಿಸ್ತೇವೆ, ಇಲ್ಲಾಂತಾದ್ರೆ ಬಿಡುವಂತ ಶರದಲ್ಲಿ ನಿನ್ನ ತಾಯಿಯನ್ನು ಕಟ್ಟಿಸ್ತೇನೆ. ಬಿಡ್ತೇನೆ ಇದ್ರೆ ಅಲ್ಲ ನೀನ್ ಬೆನ್ ಮೇಲೆ ಬಿಡ್ತೇನೆ. ನನ್ನ ನಿರೀಕ್ಷೆ ಈಗ ದೇವರು ಬರುವುದು ಮುಂದಿತ್ತು. ದೇವರು ಬರಲಿಲ್ಲ, ಮರೀದೇವರು. ಬಹಳ ಸಂತೋಷ ಆಯ್ತು. ಯಾಕೆ? ಆದ್ರೆ ಸಣ್ಣ ನಿಮ್ಮನ್ನು ನೋಡಿ ಅದು ಸಣ್ಣ ಅನುಮಾನ. ಏನು? ನೀವು ಇಲ್ಲಿಗೆ ಬರಬೇಕು ಅಂತ ಬಂದದ್ದ, ಹಾ. ಎಲ್ಲಿಯಾದ್ರೂ ದಾರಿ ಹೋಗಿ ಒಳಗೋಗ್ಬಿಟ್ರೆ ಅದೇ. ಇಲ್ಲದೆ ಹೋದ್ರೆ ನೀವು ನಿಮ್ಮಂತವರೆಲ್ಲ ಇರಬೇಕಾದದ್ದು ಎಲ್ಲಿ ಎಲ್ಲಿಯಾದ್ರೂ ಉದ್ಯಾನವನ. ಹಾ. ನಮ್ಮ ಪ್ರೇಮಿಗಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಅಲ್ಲಿ ನಿಮಗೆ ಕೆಲಸ ಆಗ್ತದೆ ಬಿಟ್ರೆ ಇಲ್ಲ ಆಗ್ಲಿಕ್ಕಿಲ್ಲ. ಯಾಕೆ? ಇಲ್ಲಿ ಇದ್ದವ್ರು ಯಾರು? ಪರಮ ಭಾಗವತರು ನೆನಪಿಟ್ಟು ಗೊತ್ತಿಲ್ಲ? ಶರಣಗಳಿಂದ ಶರಣಗಳು ಅಯ್ಯ, ಹೇಳ್ತಾ ಇದೆಯಲ್ಲ, ನೀನು ಈ ಕ್ಷೇತ್ರಕ್ಕೆ ಬರಬಾರ್ದಿತ್ತು. ದಾರಿ ತಪ್ಪಿ ಬಂದವ ಹೇಗೆ ಎನ್ನುವ ಹಾಗೆ. ದಾರಿ ತಪ್ಪಿ ಬಂದವ ನಾನಲ್ಲ, ಇಲ್ಲಿಗೆ ಬರಬೇಕು ಎನ್ನುವುದಾಗಿಯೇ ಬಂದಿದ್ದೇನೆ. ಯಾಕೆ ಗೊತ್ತುಂಟಾ? ನಮ್ಮ ಕುದುರೆಯನ್ನು ಕಟ್ಟಿದ್ದೀವಿ ಎನ್ನುವ ಹಾಗೆ ನಾವು ತಿಳಿದುಕೊಂಡವರು. ಬಂದವ ಇದನ್ನು ಅಲ್ವಾ, ಅದನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಹೇಳಿದ ನೀನು ಈ ಕ್ಷೇತ್ರದಲ್ಲಿ ಎಲ್ಲ ಎಲ್ಲಿ ಹೆಣ್ಣು ಮಕ್ಕಳು ಇರ್ತಾರೋ, ಎಲ್ಲಿ ಗಂಡು ಮಕ್ಕಳು ಇರ್ತಾರೋ ಅಲ್ಲಿ ಆ ಕ್ಷೇತ್ರದಲ್ಲಿ ಇರಬೇಕು ನೀನು ಎನ್ನುವ ಹಾಗೆ. ನೀನು ಹೇಳಿದ್ದವರು ಎರಡನ್ನು ಒಂದು ಮಾಡುವಂತ ಶರಗಳನ್ನ ನಡು. ಯೋಗ ಉಂಟು ಅಂತಾದ್ರೆ ಇಲ್ಲಿ ರಣಕ್ಷೇತ್ರಕ್ಕೆ ಪ್ರಯುಕ್ತ ಬರುವುದು ಇಲ್ಲಪ್ಪ, ಇನ್ನೊಂದು ಹುಟ್ಟಿಕೊಳ್ತದೆ. ಯಾರಿಗೆ? ಯೋಗ ಉಂಟು ಅಂತಾದ್ರೆ ಅಲ್ಲ, ಯೋಗ ಬಿಟ್ಟವರಿಗೂ ಬಿಡಿಸಿಕೊಂಡವರಿಗೂ ಬಿಡಿಸಿಕೊಂಡವರು ಒಂದು ಗಂಡು ಒಂದು ಹೆಣ್ಣಿ ಅಷ್ಟೇ ಅಲ್ಲ. ಮತ್ತೆ ನನ್ನಲ್ಲಿ ಒಂದನ್ನು ಎರಡು ಮಾಡುವ ಸ್ಥಳಗಳು ಕಥೆ ಇರಬೇಕು ನಿಮಗೆ. ದೇವಲೋಕಕ್ಕೆ ದಾರಿಟ್ಟಂತಹ ಶಂಬರಾಸುರನನ್ನ ನಾನೇ ಕೊಂದು ಕಳೆದವನಿದ್ದೇನೆ. ಹಾಗಾಗಿ ನನ್ನಲ್ಲಿ ಪೂರಕಾಸ್ತ್ರಗಳು ಮಾತ್ರ ಅಲ್ಲ, ಮಾರಕಾಸ್ತ್ರಗಳು ಇದೆ. ಹಾಗಾಗಿ ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ, ಕುದುರೆಯನ್ನ ಬಿಟ್ಟು ಕಪ್ಪವನ್ನ ಕೊಟ್ಟು ಅರ್ಜುನನ ಪಾದವನ್ನು ಹಿಡಿದದ್ದೇ ಹೋಗುವಂತಾದ್ರೆ ಬದುಕುವುದಕ್ಕೆ ಅವಕಾಶ. ನಿಮ್ಮಲ್ಲಿ ಮಾರಕಾಸ್ತ್ರಗಳಿರುವ ಸುದ್ದಿ ನಮ್ಗೆ ಬರಲೇ ಇಲ್ಲ. ಬರಲೇ ಇಲ್ಲ. ಹಾಗಾಗಿ ನಮ್ಗೆ ಗೊತ್ತಾಗಿಲ್ಲ. ಗೊತ್ತಾಗ್ಲಿಲ್ಲ. ಬಹಳ ಒಳ್ಳೆ ಮಾತಾಡ್ದೆ ಅಂತ ಯುದ್ಧ ಮಾಡುವ. ಸುಧಾಮದ ಆಟೋಟೋಪವನ್ನು ನಿಯಂತ್ರಿಸುವುದು ನಮ್ಮ ಸೇನೆಯ ವೀರಾಧಿವೀರರಿಂದ ಕಷ್ಟ ಸಾಧ್ಯವಾಗುತ್ತಾ ಇದೆ. ನಮ್ಮಿಂದಲೇ ಅಪ್ಪಣೆಯಿಂದ ಪಡೆದು ಹೋಗಿರುವಂತಹ ವೃಷಭ ಪ್ರತಿಯೊಂದು ಅವಸಾನವಾದಿ ವೀರಾಧಿ ವೀರರು ತನ್ನ ಎಲೆಗಳಂತೆ ಪಟ ಪಟದ ಧರಾಶಾಯಿಗಳಾಗುತ್ತಾ ಇದ್ದಾರೆ. ಆ ಕಡೆ ಸುಧಾಮದ ಸೇನೆಯಲ್ಲಿ ಜಯಘೋಷವಾದರೆ ನಮ್ಮ ಸೇನೆಯಲ್ಲಿ ಹಾಹಾಕಾರ. ಇದರ ಅರ್ಥ ಏನು? ಯಾರಿಗಂಜುವವನಲ್ಲ ಸುಧನ್ವ, ಸುಧನ್ವ ಯಾರಿಗೂ ಅಂಜುವವನಲ್ಲ ಅಂತಾರೆ. ಈ ಅರ್ಜುನ ಯಾರನ್ನು ವಂಚಿಸದೆ ಬಿಟ್ಟವನೇ.